ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಯದತ್ತ ಹೆಗಡೆ. ಇವತ್ತು ನಾನು ಹೊನ್ನಾವರ ತಾಲೂಕಿನ ನಗರೆ ಗ್ರಾಮದಲ್ಲಿರುವಂಥ ಒಂದು ಬೆಳ್ಳರೆ ಎಂಬಂಥ ಒಂದು ಜಾಗದಲ್ಲಿ ಇದ್ದೇನೆ. ಇಲ್ಲಿ ಒಂದು ಹಳೆಯ ದೇವಸ್ಥಾನ ಮೊದಲೇ ಇತ್ತು. ಆ ದೇವಸ್ಥಾನ ಕಾರಣಾಂತರಗಳಿಂದ ನೂರಾರು ವರ್ಷಗಳಿಂದ ವಿಚ್ಛಿನ್ನವಾಗಿ ಹೋಗಿತ್ತು. ಆದರೆ ಈಗ ಇಲ್ಲಿನ ಎಲ್ಲ ಜನರು ಸೇರಿ ಪುನರ್ಜಾಗೃತರಾಗಿ ಈ ದೇವಸ್ಥಾನವನ್ನು ಮತ್ತೊಮ್ಮೆ ನಿರ್ಮಾಣ ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ನಿರ್ಧರಿಸಿದ್ದಾರೆ. ಅದಕ್ಕೆ ನಮ್ಮ ಪಕ್ಕದ ಈ ಜಾಗದ ಮಾಲೀಕರಾದಂತಹ ನಾರಾಯಣ್ ಶೆಟ್ಟರ್ ಕುಟುಂಬದವರು 12 ಗುಂಟೆ ಜಾಗವನ್ನು ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಅಮೌಂಟನ್ನು ತೆಗೆದುಕೊಳ್ಳದೆ ಜಾಗವನ್ನು ದಾನದ ಮುಖಾಂತರವಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಲು ನೀಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟುವ ಪೂರ್ವದಲ್ಲಿ ಅಷ್ಟಮಂಗಲವನ್ನು ಹಾಕಿಸಿದಾಗ ಈ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ ಸಂಕಷ್ಟಿ ಎಂದು ಗಣಹೋಮವನ್ನು ಮಾಡಬೇಕೆಂಬಂತಹ ಒಂದು ನಿರ್ದೇಶನವನ್ನು ಕೇರಳದ ಸುದರ್ಶನ್ ಭಟ್ರು ನೀಡಿದರು. ಅದೇ ರೀತಿಯಾಗಿ ಇಲ್ಲಿಯವರೆಗೆ ಸುಮಾರು 27-28 ಗಣಹೋಮವನ್ನು ಪ್ರತಿ ಸಂಕಷ್ಟಿಯಂದು ನಿರಂತರವಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ದೇವಸ್ಥಾನದ ಕಟ್ಟಡದ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ನೋಡಿ, ಆ ಜಾಗವೇ ದೇವಸ್ಥಾನವನ್ನು ಕಟ್ಟುವಂಥ ದೇವಸ್ಥಾನ. ಶ್ರೀ ಮಹಾಗಣಪತಿ ದೇವಸ್ಥಾನ ಇಲ್ಲಿ ನಿರ್ಮಾಣಗೊಳ್ಳಲಿಕ್ಕಿದೆ. ಈ ಒಂದು ಜಾಗದಲ್ಲಿ ಇರುವಂತಹ ಮಹಾಗಣಪತಿ ದೇವರಿಗೆ ಬಹಳವಾದಂತಹ ಶಕ್ತಿ ಇದೆ. ಇದು ಒಂದು ಶಕ್ತಿ ಸ್ಥಳವೇ ಹೌದು. ಹಿಂದಿನ ಕಾಲದಲ್ಲಿ ಇಲ್ಲಿ ಈ ಒಂದು ಮಹಾಗಣಪತಿ ದೇವರು ಬಹಳವಾಗಿ ವಿಜೃಂಭಿಸಿತ್ತಂತೆ. ಈ ಕಡೆ ನೋಡಿ, ಇಲ್ಲಿ ಕಾಣುವಂಥ ಈ ಮೈದಾನದಲ್ಲಿ ಜಾತ್ರೆ ಸಹ ಆಗುತ್ತಿತ್ತಂತೆ. ಹಾಗಾಗಿ ಹಿಂದಿನ ಒಂದು ಕಾಲದಲ್ಲಿ ಈ ಒಂದು ದೇವಸ್ಥಾನ ಅತ್ಯುನ್ನತವಾಗಿ ಇದೆ. ಹಾಗೆಯೇ ಈ ಒಂದು ಕಟ್ಟಡದ ಒಂದು ಕಾರ್ಯಕ್ಕೆ ಮುಂದಿನ ದಿನಗಳಲ್ಲಿ ತಾವು ಕೂಡ ತಮ್ಮ ಕೈಲಾದಂತಹ ಅಲ್ಪ ದೇಣಿಗೆಯನ್ನು ನೀಡಿ ಈ ಒಂದು ದೇವಸ್ಥಾನವನ್ನು ಕಟ್ಟುವಂಥ ಮಹಾಗಣಪತಿಯನ್ನು ಪ್ರತಿಷ್ಠೆ ಮಾಡುವಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.